ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಮಲಗೋ ಸಮಯ ರಾತ್ರಿ ಇಷ್ಟೊತ್ತಿಗೆ ನಾನು ವಿಡಿಯೋ ಶುರು ಮಾಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಸುಮಾರು 1 ವರ್ಷಗಳಿಂದ ಮೆಹಂದಿ ಹಚ್ಕೋಬೇಕು ತಲೆಗೆ ಅಂತ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಹಚ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾವತ್ತು ಪ್ಲ್ಯಾನ್ ಮಾಡ್ತೀನಿ ಅವತ್ತೇನೋ ಒಂದು ತೊಂದರೆ ಬರುತ್ತೆ. ನಾಳೆ ಹಚ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ಈಗ ಮೆಹಂದಿ ಕಲ್ಸಕ್ಕೆ ಬಂದಿದ್ದೀನಿ. ರಾತ್ರಿ 10 ಗಂಟೆ 5 ನಿಮಿಷ ಇಷ್ಟೊತ್ತಿಗೆ ನಾನು ಮೆಹಂದಿ ಕಲಸಿ ಇಡೋಣ, ಬೆಳಗ್ಗೆ ಬೇಗ ಹಚ್ಕೊಂಡ್ರಾಯ್ತು ಅಂತ. ವಯಸ್ಸಾಗ್ತಾ ಆಗ್ತಾ ನೋಡಿ ತಲೆಯಲ್ಲಿ ಅದೆಷ್ಟು ಬಿಳಿ ಕೂದಲುಗಳು ಅಂತ. ಬಿಳಿ ಕೂದಲು ಬರೋದು ಸಹಜ, ಅದೇನು ಬರದೇ ಇರತ್ತಾ? ಇದನ್ನು ನಾವು ತುಂಬ ಬೇಗ ಅಂದರೆ 10 ನಿಮಿಷ 15 ನಿಮಿಷದಲ್ಲಿ ಮತ್ತೆ ಕಪ್ಪು ಕೂದಲನ್ನಾಗಿ ಮಾಡ್ಕೋಬೋದು. ಯಾಕಂದರೆ ವಿಧವಾದ ಹೇರ್ ಡೈಗಳು ಏನು ಈಗ ವೆರೈಟಿಯಲ್ಲಿ ಬಂದಿದೆ. ಶ್ಯಾಂಪೂ ಬೇಸ್ಡ್ ಅಂತೆ ಏನೇನೋ ಬಂದಿದೆ ನಿಮಗೆ. ಅದನ್ನು ಹಚ್ಕೊಂಡ್ರೆ 5 ರಿಂದ 10 ನಿಮಿಷದಲ್ಲೇ ತಲೆ ಕೂದಲು ಕಪ್ಪಗಾಗಿ ನಾವು ಮಾಡ್ಕೋಬೋದು. ಆದರೆ ಅದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಮೆಹಂದಿ ಮೊದಲು ಹಚ್ಕೊಳ್ತಾ ಇದ್ದೆ, ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಹಚ್ಕೊಳ್ತಿದ್ದೆ. ಈಗ ಸುಮಾರು 1 ವರ್ಷ ಹತ್ರ ಆಯಿತು, ಹಚ್ಚಕ್ಕೆ ಆಗಲಿಲ್ಲ. ಅದಕ್ಕೆ ನಾಳೆ ಹಚ್ಕೊಳ್ಳೋಣ ಅಂತ ಮೆಹಂದಿ ಕಲ್ಸಕ್ಕೆ ಬಂದೆ. ಹಾಗೆ ಅದು ನಿಮಗೂ ತೋರಿಸೋಣ. ನಾನು ಬಳಸೋದು ಈ ನೂಪುರ್ ಗಾಡ್ರೇಜ್ ಕಂಪನಿಯ ನೂಪುರ್ ಮೆಹಂದಿ. ನೂಪುರ್ ಹೆನ್ನಾ ಅಂತ ಇರುತ್ತೆ, ಇದನ್ನು ನಾನು ಬಳಸ್ತೀನಿ. ಫುಲ್ ಪ್ಯಾಕೆಟೇ ಸುಮಾರು ಬೇಕಾಗತ್ತೆ. ಯಾಕಂದರೆ ನಾನು ಕೂದಲಿಗೆಲ್ಲ ಅಷ್ಟು ಹಚ್ಕೊಳ್ಳಲ್ಲ, ಬರೀ ಮೇಲೆ ಮೇಲ್ಗಡೆ ಕೂದಲಿಗೆ ಮಾತ್ರ ಹಚ್ಕೊಳ್ಳೋದು. ಅದಕ್ಕೆ ಈಗ ಕಲಿಸೋಣ ಅಂತ ಬಂದೆ. ಹಾಗೆ ನಿಮಗೂ ತೋರಿಸೋಣ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಮೆಹಂದಿಯನ್ನು ಕಲಿಸ್ಕೋತಾರೆ. ಕೆಲವರು ನನ್ನ ಫ್ರೆಂಡ್ ಒಬ್ಬರು ಏನೂ ಬಳಸಲ್ಲ, ಬರೇ ನೀರಲ್ಲಿ ಮೆಹಂದಿ, ಉಗುರು ಬೆಚ್ಚಗಿನ ನೀರಲ್ಲಿ, ತುಂಬ ಬಿಸಿ ನೀರಲ್ಲಿ ಕಲಸಲ್ಲ ಅಥವಾ ತಣ್ಣಗಿನ ನಾರ್ಮಲ್ ವಾಟರ್ನು ಕಲಸಲ್ಲ, ಉಗುರು ಬೆಚ್ಚಗೆ ನೀರಲ್ಲಿ ಕಲಸಿ ಇಟ್ಕೊಂಡು ಹಚ್ತಾರೆ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಏನು ಡಿಫರೆನ್ಸ್ ಆಗಲ್ಲ. ನನಗೆ ನೋಡಿ ಟೀ ಡಿಕಾಕ್ಷನ್ ಇಲ್ಲಿ ಕುದಿಸ್ತಾ ಇದ್ದೀನಿ ಗ್ಯಾಸ್ ಮೇಲೆ. ಟೀ ಡಿಕಾಕ್ಷನ್ ಹಾಕೋದು ಇಲ್ಲ ಬೀಟ್ರೂಟ್ ಜ್ಯೂಸ್ ಹಾಕೋದು, ಇದೆಲ್ಲ ಒಂಥರ ನಮಗೆ ಭ್ರಮೆ ಅಷ್ಟೇ. ಅದೇನು ನಿಮಗೆ ತುಂಬ ಡಿಫರೆನ್ಸ್ ಆಗೋದೇ ಇಲ್ಲ. ಬರೇ ಮೆಹಂದಿ, ನಾನು ಎಷ್ಟೋ ಸಲ ನಾನು ಹಚ್ಕೊಂಡಿದ್ದೀನಿ ಬರೇ ಮೆಹಂದಿಯನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೇನು ಸೇಮ್ ರಿಸಲ್ಟ್ ಬರುತ್ತೆ. ಬಟ್ ನಾನು ಒಂಚೂರು ಪರ್ಮನೆಂಟ್ ಆಗಿ ಟೀ ಡಿಕಾಕ್ಷನ್ನು ಮತ್ತು ಸ್ವಲ್ಪ ಮೊಸರು ಸೇರಿಸ್ತೀನಿ. ಅದಕ್ಕೆ ಮೊಸರು ಬೇಡ ಅನ್ನೋರು ಲಿಂಬೆ ರಸ ಒಂದು ಸ್ವಲ್ಪ ಸೇರಿಸ್ಕೋಬೋದು. ಮೊಸರು ಕೂದಲಿಗೆ ತುಂಬ ಒಳ್ಳೆಯದು, ನಿಮಗೆ ಡ್ಯಾಂಡ್ರಫ್ ಆಗದೆ ಇರೋ ಥರ ಎಲ್ಲ ಕಾಪಾಡತ್ತೆ. ಅದಕ್ಕೆ ನಾನು ಸ್ವಲ್ಪ ಮೊಸರು ಸೇರಿಸಿ ಟೀ ಡಿಕಾಕ್ಷನ್, ಮೊಸರು ಹಾಗೆ ಮೆಹಂದಿ ಹಾಕಿ ಕಲಿಸ್ತೀನಿ. ಬನ್ನಿ ಕಲಿಸೋಣ. ಟೀ ಡಿಕಾಕ್ಷನ್ ಕುದಿತಾ ಇದೆ, ಈಗ ಆಫ್ ಮಾಡಿ ಒಂಚೂರು ತಣ್ಣಗಾಕ್ಬಿಡ್ತೀನಿ. ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಲಿಸೋದು ಅಂತ. ನಾನು ಮೆಹಂದಿಯನ್ನು ಈ ಐರನ್ ಪ್ಯಾನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಇಷ್ಟು ದೊಡ್ಡ ಪ್ಯಾನ್ ಅನ್ಕೋತೀರಾ? ಇದು ಇಲ್ಲಿ ಮನೆ ಹತ್ರ ಸೇಲ್ ಮಾಡ್ತಾ ಇದ್ರು. ಆಗ ನಾನು ತಗೊಂಡಿದ್ದೆ ಒಂದು ತವಾ ಹಾಗೂ ಈ ಪ್ಯಾನ್ ತಗೊಂಡಿದ್ದೆ. ಇದಿನ್ನೂ ನಾನು ಯಾವುದಕ್ಕೂ ಉಪಯೋಗಿಸ್ತಾನೆ ಇಲ್ಲ, ಅಡುಗೆಗೆಲ್ಲ ಉಪಯೋಗಿಸೋಕ್ಕೆ ತೆಗ್ದಿಲ್ಲ. ಸರಿ, ಇದರಲ್ಲೇ ಕಲಸಿ ಇಡೋಣ, ಆಮೇಲೆ ತೊಳೆದಾಗ ಕ್ಲೀನ್ ಆಗೇ ಆಗತ್ತಲ್ವಾ ಅಂತ ಇದರಲ್ಲೇ ಕಲಸಿ ಇಡೋಣ. ಐರನ್ನಲ್ಲಿ ಕಲಿಸಿದಾಗ ಅದು ಸ್ವಲ್ಪ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ ಅಂತಾರೆ. ನಾನು ಯಾವಾಗಲೂ ಇಲ್ಲ ಅಂದರೆ ಮೊದಲು ಪ್ಲಾಸ್ಟಿಕ್ ಬೌಲಲ್ಲೇ ಕಲಸಿ ಇಡ್ತಾ ಇದ್ದಿದ್ದು. ಆದರೂ ಐರನ್ ತವದಲ್ಲಿ ಕಲಿಸ್ತಾ ಇದ್ದೀನಿ. ಇವತ್ತು ಟೀ ಡಿಕಾಕ್ಷನ್ನು ಕುದಿಸಿ ಇಟ್ಟಿದ್ದೀನಿ, ಅದನ್ನು ಸೋಸ್ತೀನಿ. ನಾನು ಇದಕ್ಕೆ ಪ್ಯಾನ್ಗೆ ಸೋಸ್ತಾ ಇದ್ದೀನಿ. ನಾನು ನೂಪುರ್ ಮೆಹಂದಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೀ ಡಿಕಾಕ್ಷನ್ನು ತಣ್ಣಗಾಗಿದೆ, ಅದಕ್ಕೆ ನಾನು ಒಂದಿಷ್ಟು ಹಾಕ್ಕೋತೀನಿ. ಫುಲ್ ಬೇಕಾಗ್ಬೋದು, ಅದಕ್ಕೆ ನಾನು ಇದನ್ನು ಕಲಿಸ್ತಾ ಟೀ ಡಿಕಾಕ್ಷನ್ ಜೊತೆ ಕಲಿಸ್ತಾ ಇದ್ದೀನಿ. ಜೊತೆಗೆ ನಾನು ನೋಡಿ ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ. ನೋಡಿ, ಮೊಸರು ಹಾಕೋದು ಬೇಡ ಅಂದರೆ ನೀವು ಸ್ವಲ್ಪ ಲಿಂಬೆ ರಸ ಹಾಕ್ಕೋಬೋದು. ನಿಮಗೆ ಕೂದಲಿಗೆ ಮೊಸರು ತುಂಬ ಒಳ್ಳೆಯದು, ಅದಕ್ಕೋಸ್ಕರ ನಾನು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ. ಇನ್ನೂ ನಿಮಗೆ ಸ್ವಲ್ಪ ಬೇಕು ಅಂದರೆ ಮೊಸರು ಹಾಕ್ಕೋಬೋದು ಅಥವಾ ನೀರು ಹಾಕ್ಕೋಬೋದು. ನೋಡಿ, ಸ್ವಲ್ಪ ನೀರು ಹಾಕ್ಕೋತೀನಿ, ಮೊಸರು ಸಾಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಕಲಸಿ ಇಡ್ತಾ ಇದ್ದೀನಿ. ಕೂದಲಿಗೆ ನಿಮಗೆ ವಿಟಮಿನ್ ಸಿ ತುಂಬ ಒಳ್ಳೆಯದು. ಅಂದರೆ ಮೊಸರಲ್ಲಿ ವಿಟಮಿನ್ ಸಿ ಇರುತ್ತೆ, ಲಿಂಬೆಯಲ್ಲಿ ವಿಟಮಿನ್ ಸಿ ಇರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ತಲೆಯಲ್ಲಿ ಹುಟ್ಟು ಡ್ಯಾಂಡ್ರಫ್ ಬರೋದು ತುಂಬ ಕಡಿಮೆ ಆಗುತ್ತೆ. ಗಂಟುಗಳಾಗದೇ ಇರೋ ಥರ ಕಲಸಿ ಚಂದ ಮಾಡಿ ಕಲಿಸಿದ್ರೆ ನಿಮಗೆ ಹಚ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ ಈ ಥರ ಕಲಿಸಿದ್ದೀನಿ ನಾನು. ಸಾಕು, ಇರಲಿ. ಬೆಳಗ್ಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಚ್ಕೊಳ್ಳೋಣ. ಬೆಳಗ್ಗೆ ಸಿಗ್ತೀನಿ, ನಿಮ್ಗೆ ಹಚ್ಕೊಳ್ತಾ ಸಿಗ್ತೀನಿ. ಆತ್ಮೀಯ ಬಂಧುಗಳೇ, ರಾತ್ರಿ ಮೆಹಂದಿ ಕಲಸಿ ಇಟ್ಟಿದ್ದೆ ನೋಡಿ, ಅದೀಗ ಹೇಗಾಗಿದೆ ನೋಡಿ. ಈಗ ಹಚ್ಕೊಳಕ್ಕೆ ಹೋಗ್ಬೇಕಷ್ಟೇ, ಯಾಕಂದರೆ ಬೇಗ ಹಚ್ಕೊಳ್ಬೇಕು ಅಂದ್ಕೊಂಡೆ. ಅಡುಗೆ ತಿಂಡಿ ಮುಗಿಯುವಾಗ 9:30 ಆಗೋಯ್ತು. ಈಗ 9:30ಗೆ ಹಚ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಪ್ಪಾಗಿ ಹೇಗಾಗಿದೆ ನೋಡಿ. ಐರನ್ ಪ್ಯಾನ್ ಆಗಿರೋ ಕಾರಣ ನೋಡಿ ಹೇಗಾಗಿದೆ ನೋಡಿ. ಕಲಸಿರೋ ಮೆಹಂದಿ ನೋಡಿ ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಹಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹಚ್ಕೊಳ್ಳೋಣ. ಬಿಳಿಯಾದ ಕೂದಲನ್ನು
ಕಪ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಕೈಗೆ ಗ್ಲೌಸ್ ಹಾಕ್ಕೊಂಡು ಹಚ್ತೀನಿ, ಯಾಕಂದರೆ ಕೈ ಕೆಂಪಾಗ್ಬಿಡತ್ತಲ್ಲ. ಇಲ್ಲಾಂದರೆ ನಮ್ಮನೇಲಿ ವಿಪರೀತ ಗ್ಲೌಸ್ಗಳಿರುತ್ತೆ. ಯಾಕಂದರೆ ಸುಶಾಂತ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗೆಲ್ಲ ಅವನಿಗೆ ಒಂದೊಂದು ಸೆಟ್ ಪ್ಯಾಕೆಟ್, ಫುಲ್ ಪ್ಯಾಕೆಟ್ 100 200 ಎಷ್ಟು ಇರುತ್ತೆ ಅದರಲ್ಲಿ, ಅಷ್ಟು ಗ್ಲೌಸ್ಗಳಿರೋ ಬಾಕ್ಸೇ ಕೊಟ್ಬಿಟ್ಟಿರ್ತಾರೆ. ನಾವು ಬೇಡ ಅಂದರೂ ಅವರು ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ಹೇಗೂ ಇರುತ್ತಲ್ವ ಮನೆಯಲ್ಲಿ, ಅದಕ್ಕೆ ಈ ಥರ ಗ್ಲೌಸ್ ಹಾಕ್ಕೊಂಡೇ ಹಚ್ಕೋತೀನಿ. ಕೈಗೆ ಬಣ್ಣ ಆಗಲ್ಲ. ನೀವು ಇಲ್ಲಾಂದರೆ ಬರೀ ಕೈಲೂ ಹಚ್ಕೊಳ್ಬೋದು. ಅದೇನು ಈಗದ್ದೆಲ್ಲ ಮೆಹಂದಿಗಳು 2 ದಿನಕ್ಕೆ ಹೋಗ್ಬಿಡತ್ತೆ ಕಲರು. ಆದರೂ ನಾನು ಈ ಥರ ಗ್ಲೌಸ್ ಹಾಕ್ಕೊಂಡು ಹೀಗೆ ಹಚ್ಕೋತೀನಿ. ನಿಮಗೆ ಇದು ಕೈಗೆ ಟೈಟ್ ಇರೋ ಕಾರಣ ಹಚ್ಕೊಳ್ಳೋಕ್ಕೂ ಕಷ್ಟ ಆಗಲ್ಲ. ನೋಡಿ ಕೂದಲು ಹೇಗಿದೆ ನೋಡಿ, ತುಂಬ ತೆಳ್ಳಗಾಗಿ ಹೋಗಿದೆ ಕೂದಲು. ನೋಡಿ ಎಷ್ಟು, ನಿನ್ನೆ ತಲೆ ಸ್ನಾನ ಮಾಡಿದ್ದೆ ನಾನು. ನೋಡಿ ಎಷ್ಟು ಬಿಳಿ ಕೂದಲಿದೆ ಅಂದರೆ 50% ಬಿಳಿಯಾಗಿದೆ. ಹಿಂದೆ ಅಷ್ಟು ಗೊತ್ತಾಗಲ್ಲ, ಇಲ್ಲಿ ಮುಂದೆ ಪೂರ್ತಿ ಈ ತುಂಡು ಕೂದಲುಗಳು ಹಾರ್ತಾ ಇರ್ತಾವಲ್ಲ, ಅವೆಲ್ಲ ಬರೀ ಬಿಳಿ ಆಗೋಗಿದೆ. ಅದಕ್ಕೆ ಕೂದಲು ತುಂಬ ತೆಳ್ಳಗೂ ಆಗೋಗಿದೆ. ಕೂದಲೇ ಇಲ್ಲ ತಲೆನಲ್ಲಿ ಅನ್ನೋ ಥರ ಇದೆ. ಏನು ಮಾಡೋಕ್ಕಾಗಲ್ಲ, ಒಂದ್ಸಲ ಫುಲ್ ಕಟ್ ಮಾಡ್ಕೊಳ್ಳೋಣ ಅನ್ಕೋತೀನಿ. ಆಮೇಲೆ ನಮ್ಮ ಯಜಮಾನ್ರಿಗೆ ಜಡೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವ್ರ ಆಸೆಗೋಸ್ಕರ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮೆಹಂದಿ ರೆಡಿ ಇದೆ. ನಾನು ಸ್ಪೆಕ್ಸ್ ತೆಗೆದಿಟ್ಟು ಹಚ್ಕೊಳ್ಳೋಕೆ ಶುರು ಮಾಡ್ತೀನಿ. ನೋಡಿ ಬಿಳಿ ಕೂದಲನ್ನು ಕೆಂಪೋ ಕಪ್ಪೋ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ನಾನು ಹೀಗೆ ತುಂಬ ಏನು ನಾನು ಸಿಸ್ಟಮ್ಯಾಟಿಕ್ ಆಗೆಲ್ಲ ಹಚ್ಚಲ್ಲ, ಕೈಗೆ ಸಿಕ್ಕಿರೋ ಥರ ಹಚ್ಕೊಂಡು ಹೋಗೋದು. ಎಷ್ಟಾಗತ್ತೆ ಅಷ್ಟು ಹಚ್ಕೊಂಡು ಹೋಗೋದು. ಬಿಳಿ ಕೂದಲು ಸ್ವಲ್ಪ ಕಡಿಮೆ ಕಾಣಿಸಿದ್ರೆ ಸಾಕು, ಅಷ್ಟೇನೆ. ತುಂಬ ದಪ್ಪನೂ ಮಾಡ್ಕೋಬಾರ್ದು. ತುಂಬ ದಪ್ಪ ಮಾಡಿದ್ರೆ ಅದು ಒಳಗಡೆ ಎಲ್ಲ ಇದಾಗಲ್ಲ. ಇದರಲ್ಲಿ ಸ್ವಲ್ಪ ನೀರಂಶ ಇರುತ್ತಲ್ಲ, ನಿಮಗೆ ಒಳಗಡೆ ತನಕ ಹೋಗುತ್ತೆ. ನಾನಿಲ್ಲಿ ಮಿರರ್ ಮುಂದೆ ಕೂತೀನಿ, ಹಾಗೆ ಚಿಕ್ಕ ಮಿರರು ಇಟ್ಕೊಂಡಿದ್ದೀನಿ, ಹಚ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗುತ್ತೆ ಅಂತ, ಸ್ವಲ್ಪ ಸರಿಯಾಗಿ ಕಾಣುತ್ತೆ ಇದರಲ್ಲಿ ಅಂತ. ಈಗೆಲ್ಲ ನಿಮಗೆ ಬೇಕಾದಷ್ಟು ಪಾರ್ಲರ್ಗೆ ಹೋಗಿ ಹಚ್ಕೊಂಡು ಬರ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಮ್ಗೆ ಅಭ್ಯಾಸಗಳೆಲ್ಲ ಇಲ್ಲದೇ ಇರೋ ಕಾರಣ ಏನೋ ಒಂಚೂರು ನಾವೇ ಮನೇಲಿ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಳ್ಳೋದಷ್ಟೇ. ನನ್ನ ಕೂದಲಂತೂ ಅದು ವಿಪರೀತ ಸಿಕ್ಕು. ಅದಕ್ಕೋಸ್ಕರ ನಾನು ಆದಷ್ಟು ಮುಂದೆ ಪೋಸ್ಟ್ಪೋನ್ ಮಾಡ್ತಿರ್ತೀನಿ. ತುಂಬ ಕೆಲವರು ಹೇಳ್ತಾರೆ ಮೆಹಂದಿ ಹಚ್ಚೋದ್ರಿಂದ ಸ್ಮೂತ್ ಆಗುತ್ತೆ ಅಂತ. ಇಲ್ಲ, ನನಗಂತೂ ಮೆಹಂದಿ ಹಚ್ಚೋದ್ರಿಂದ ಸ್ಮೂತ್ ಆಗಲ್ಲ. ಕೂದಲು ತುಂಬಾ ಸಿಕ್ಕಾಗತ್ತೆ, ಇರೋ ಕೂದಲೆಲ್ಲ ಉದುರೋಗುತ್ತೆ ಅದು ಸಿಕ್ಕು ಬಿಡ್ಸಕ್ಕೆ ಹೋಗುವಾಗ. ಅದಕ್ಕೋಸ್ಕರ ನಾನು ಆದಷ್ಟು ಡಿಲೇ ಮಾಡ್ತಾನೆ ಇರ್ತೀನಿ. ನೋಡಿ ನಾವು ಈ ಥರ ಇಷ್ಟೇ ಹಚ್ಕೊಳ್ಳೋದು. ತುಂಬ ಏನು ಹೇಳೋದು, ಹಿಂದೆ ಜಡೆ ಕೂದಲಿಗೆಲ್ಲ ಅಷ್ಟು ಹಚ್ಚಲ್ಲ ನಾನು, ಯಾಕಂದರೆ ಹಚ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸ್ವಲ್ಪ ಸ್ವಲ್ಪ ಕೂದಲು ತೆಗೆದು ಹೀಗೆ ಹಚ್ಕೋಬೇಕು. ಈ ಥರ ಸ್ವಲ್ಪ ಮೇಲೆ ಮೇಲೆ ಹಚ್ಕೊಂಡು ಆಮೇಲೆ ಗಂಟು ಹಾಕ್ಕೊಂಡು ಆ ಗಂಟಿನ ಮೇಲೆ ಒಂಚೂರು ಹಚ್ಕೊಂಡು ಬಿಡ್ತೀನಿ. ನಾನು ಚಿಕ್ಕ ಪ್ಯಾಕೆಟ್ ಅಂದರೆ ಅಷ್ಟೇ ಬರೋದಾಗ ಗೊತ್ತಿಲ್ಲ ನನಗೆ. ನಾನು ಯಾವಾಗಲೂ ಅದೇ ಸೈಜ್ ಪ್ಯಾಕೆಟ್ ತರ್ತೀನಿ. 40 ರೂಪೀಸ್ ಏನೋ ಒಂದು ಪ್ಯಾಕೆಟ್ ಇದೆ ನೂಪುರದು. ಈಗ ಈ ಥರ ಇಷ್ಟೇ ಹಚ್ಕೊಳ್ಳೋದು ನಾನು, ತುಂಬ ಎಲ್ಲ ಹಚ್ಕೊಳ್ಳಲ್ಲ. ಈಗ ಹೀಗೆ ಮಾಡಿ ತಲೆಗೆ ಗಂಟು ಹಾಕ್ಕೊಂಡು ಬಿಡ್ತೀನಿ. ಈ ಥರ ಗಂಟು ಹಾಕ್ಕೊಂಡು ಎಷ್ಟಾಗತ್ತೆ ಅಷ್ಟು ಒಳ್ಳೆ ಸೆಗಣಿ ಮೆತ್ತೋ ಥರ ಮೆತ್ಕೋತಾ ಇದ್ದೀನಿ. ಎಷ್ಟಾಗತ್ತೆ ಅಷ್ಟು ಸ್ವಲ್ಪ ಜಾಸ್ತಿ ಹಚ್ಕೊಂಡು ಆಮೇಲೆ ಒಂದು 2 ಗಂಟೆ ಹೊತ್ತು ಬಿಟ್ಟು ನಾನು ಸ್ನಾನ ಮಾಡಿಬಿಡ್ತೀನಿ. ನನಗೆ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋಕೆ ಆಗೋದೇ ಇಲ್ಲ. ಅದು ಈ ಸಲ ನೆಗಡಿ ಎಷ್ಟು ದಿವಸ ಆದರೂ ಕಡಿಮೆ ಆಗಿಲ್ಲ. ಅದಕ್ಕೆ ಮೆಹಂದಿ ತಂಪು ಅಂತಾರೆ, ಅದಕ್ಕಾಗಿ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ. ಈಗ ಒಂದು 15 ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಹಚ್ಕೋಬೇಕು ಅಂತ.
ಇನ್ನು ಆಗಲ್ಲ, ಇದು ಕಡಿಮೆನೇ ಆಗಲ್ಲ, ಕೆಮ್ಮ ಕಫ ಕಡಿಮೆನೇ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಹಚ್ಕೊಂಡೆ. ನೋಡಿ ಆಯಿತು, ಇನ್ನೂ ಸುಮಾರು ಇದೆ. ಎಷ್ಟು ಬೇಕೋ ಅಷ್ಟು ಹಚ್ಕೊಂಡು ಉಳಿದನ್ನು ಬಿಸಾಡ್ಬಿಡ್ತೀನಿ, ನಾನು ಇಡಲ್ಲ. ಯಾಕಂದರೆ ಇನ್ನು ಹಚ್ಕೊಳ್ಳೋದು ನಾನು 1 ವರ್ಷದ ನಂತರ, ಅಷ್ಟು ದಿನ ಇಡೋಕ್ಕಾಗತ್ತ ಅದನ್ನು? ಪೇಟೆ ಹಾಕಿರೋ ಥರ ಆಗಿದೆ ಅಲ್ವಾ? ತುಂಬ ದಪ್ಪ ಹಚ್ಕೊಂಡ್ರೂ ಕಷ್ಟ. ನಾನು ನಿನ್ನೆ ತಲೆ ಸ್ನಾನ ಮಾಡಿದ್ದೆ, ಇವತ್ತು 2 ಅವರ್ಸ್ ಬಿಟ್ಟು ಬರೀ ನೀರಲ್ಲಿ ಸೋಪು ಶ್ಯಾಂಪು ಏನು ಹಾಕಲ್ಲ, ಹಾಗೆ ಸ್ನಾನ ಮಾಡಿ ಮತ್ತೆ ನಾಳೆ ಶ್ಯಾಂಪು ಹಾಕಿ ಸ್ನಾನ ಮಾಡ್ತೀನಿ. ನಿಮಗೆ ನಾನು ಸ್ನಾನ ಮಾಡಿ ಆದಮೇಲೆ ನನ್ನ ಕೂದಲು ಹೇಗಾಗಿದೆ ಅನ್ನೋದನ್ನು ಮತ್ತೆ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕೆಂಪಾಗತ್ತೆ, ಅದೇ ಇಂಡಿಗೋ ಪೌಡರ್ ಹಾಕ್ಕೊಂಡ್ರೆ ಕಪ್ಪಾಗತ್ತೆ, ಬಟ್ ಅದೆಲ್ಲ ಪೇಷನ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ಳಲ್ಲ. ನೋಡಿ ಆದ್ಮೇಲೆ ಹಚ್ಕೊಂಡಿದ್ದೀನಿ ಮೆಹಂದಿ. ಗಂಟೆ 10 ಈಗ 12 ಗಂಟೆಗೆ ನಾನು ಸ್ನಾನ ಮಾಡಕ್ಕೆ ಹೋಗ್ತೀನಿ. ನಾನು 2 ಗಂಟೆ ಹೊತ್ತು ಕಷ್ಟದಲ್ಲಿ ಇಟ್ಕೋತೀನಿ. 2 ಗಂಟೆ ನಂತರ ಸ್ನಾನ ಮಾಡಿ ಆಮೇಲೆ ನಿಮಗೆ ನನ್ನ ಕೂದಲು ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಯಾವ ಥರ ಇದೆ ನೋಡಿ ನಾನು ಹಚ್ಕೊಂಡಿರೋದು. ಆಯಿತು, ಈ ಗ್ಲೌಸನ್ನು ತೆಗೆದು ಡಸ್ಟ್ಬಿನಿಗೆ ಹಾಕ್ಬಿಡ್ತೀನಿ. ಆಮೇಲೆ ನಿಮಗೆ ಸ್ನಾನ ಮಾಡಿ ಸಿಗ್ತೀನಿ. ಆತ್ಮೀಯ ಬಂಧುಗಳೇ, ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿಕೊಂಡು ನೋಡಿ ಕೂದಲು ಒಣಗಿಸ್ಕೊಂಡು ಈಗ ಬಿಳಿ ಕೂದಲು ಕೆಂಪು ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಹೇಗನ್ನಿಸಿದೆ ನಿಮಗೆ? ಗೊತ್ತಾಗ್ತಾ ಇದೆಯಾ? ಬಿಳಿ ಕೂದಲೆಲ್ಲ ಕೆಂಪಾಗಿರೋದು ನೋಡಿ. ನಾನು ಎಣ್ಣೆ ಹಾಕಿಲ್ಲ, ಎಣ್ಣೆ ನಾಳೆ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀನಿ. ನೋಡಿ ಕೂದಲು ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ, ಹಿಂದೆ ತೋರಿಸ್ತೀನಿ ನಿಮ್ಮ ಕೂದಲು ನೋಡಿ. ಹಿಂದೆಲ್ಲ ನಾನು ತುಂಬ ಹಚ್ಕೊಂಡಿಲ್ಲ, ನೀವು ನೋಡಿದಿರಲ್ಲ, ಗಂಟು ಹಾಕ್ಕೊಂಡು ಹಾಗೆ ಹಾಕ್ಕೊಂಡಿರೋದು ನೋಡಿ. ಸ್ವಲ್ಪ ಕೆಂಪಾಗಿದೆ, ಒಂದು ಸ್ವಲ್ಪ ಕೆಂಪು ಕಡಿಮೆ ಆಗುತ್ತೆ ಎಣ್ಣೆ ಹಚ್ಕೊಂಡಾಗ. ಫುಲ್ ಏನು ಕಡಿಮೆ ಆಗಲ್ಲ, ಏನು ಕಪ್ಪಂತೂ ಆಗಲ್ಲ. ಎಣ್ಣೆ ಹಚ್ಕೊಂಡಾಗ ಇಷ್ಟು ಕೆಂಪು ಕಾಣಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಆದರೆ ಕೆಂಪು ಕಾಣಿಸುತ್ತೆ. ಬಿಳಿ ಹೋಗಿ ಕೆಂಪಾಗಿರತ್ತಷ್ಟೇ. ನೋಡಿ ಯಾವ ಥರ ಕೆಂಪು ಕಾಣಿಸ್ತಾ ಇದೆ ನೋಡಿ ಕೂದಲು. ನೋಡಿ ಬಿಳಿ ಕೂದಲೆಲ್ಲ ಕೆಂಪಾಗಿದೆ. ಎಲ್ಲೋ ಅಪರೂಪಕ್ಕೆ 8 ತಿಂಗಳಿಗೋ 10 ತಿಂಗಳಿಗೋ 1 ವರ್ಷಕ್ಕೋ ಒಂದ್ಸಲ ಹಚ್ಕೊಳ್ಳೋದು. ಅದು ಹಚ್ಕೊಳ್ತಾ ಇರೋವಾಗ ನಿಮಗೂ ತೋರಿಸೋಣ. ಏನು ಹಾಕದೇನೆ ಬರೀ ಮೆಹಂದಿ ಹಚ್ಕೊಂಡ್ರು ನಿಮಗೆ ಇದೇ ಕಲರ್ ಬರುತ್ತೆ. ನೀವು ಬರೀ ಮೆಹಂದಿಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರು ಹೀಗೆ ಬರುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಅದನ್ನು ನಿಮ್ಗೆ ತೋರಿಸೋಣ ಅಂತ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ಸಿಗೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.